ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಸ್ವಲ್ಪ ನಿನ್ನೆ ಅಂತೂ ತುಂಬಾ ಮಳೆ ಇತ್ತು. ಇವತ್ತು ಮಳೆ ಬರೋ ಹಾಗಿದೆ. ಅಂದರೆ ಇವಾಗ 6:30 ಆಗಿದೆ ಸಂಜೆ. ನಾನು ಬಂದು ಮಲ್ಲಿಗೆ ಮಗ್ಗು ಬಿಡಿಸ್ಕೊಂಡೋಗೋಣ ಅಂತ ಬಂದೆ. ಏನಂದರೆ ಎಲ್ಲ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸ್ತಾ ಇರೋದಕ್ಕೆ ಎಲ್ಲ ಹೂವು ಅರಳಿಬಿಟ್ಟಿದೆ. ಇಲ್ಲೇನು ಅಂದರೆ ನಾನು ನಿನ್ನೆ ಹೂವು ಬಿಡಿಸ್ಕೊಂಡಿರಲಿಲ್ಲ, ಎಲ್ಲೋ ಹೋಗಿದ್ದೆ. ನಾನು ಅರಳಿದೆಯಲ್ಲ, ಅರಳಿರೋದು ನೆನ್ನೆದು ಅಂತ ಹೇಳಿ ಬಿಡಿಸೋದು ಬೇಡ, ಇನ್ನು ಮಗ್ಗು ಬಿಡಿಸ್ಕೊಳ್ಳೋಣ ಅಂತ ಮಗ್ಗು ಹುಡುಕ್ತಾ ಇದ್ದೀನಿ. ಒಂದೂ ಇಲ್ಲ. ನಿನ್ನೆ ಅರಳಿರೋ ಹೂವು ಬಿದ್ದೋಗ್ಬಿಟ್ಟಿದೆ. ಇವತ್ತು ಮಗ್ಗೆಲ್ಲ ಗಾಳಿಗೆ ಹೀಗೆ ನೋಡಿ ಹಿಂಗೆ ಅರಳೋಗಿದೆ. ಇದು ಫುಲ್ಲು ಇದು ಮರಳೆ ಹೂವು. ನಾನು ಮಗ್ಗೆಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಇದು ಮಗ್ಗೆ ಇವತ್ತು ಅರಳೋಗಿದೆ. ನಿನ್ನೆ ಹೂವು ಎಲ್ಲ ಅರಳಿರೋದೆಲ್ಲ ನೋಡಿ ಗಾಳಿಗೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಒಂದು ಮಗ್ಗು ಇಲ್ವಲ್ಲ ಅಂತ ಗಿಡ ಫುಲ್ಲು ಹುಡುಕ್ತಾ ಇದ್ದೀನಿ ನಾನು. ಆಮೇಲೆ ಗೊತ್ತಾಯಿತು ಗಾಳಿ ಬೀಸ್ತಾ ಇದೆ, ಅದಕ್ಕೆ ಬೇಗ ಅರಳ್ಕೊಂಡಿದೆ. ಅಂದರೆ 6:30 ಆಗಿದೆಯಲ್ಲ, ಇದ್ರ ಟೈಮ್ ಇಷ್ಟೇ, ಅರಳ್ಬಿಡುತ್ತೆ ಬೇಗ. ಅದರಲ್ಲೂ ಗಾಳಿ ಬೀಸಿದ್ರಂತೂ ಈ ಹೂವು ಬೇಗ ಅರಳ್ಕೊಳ್ಳುತ್ತೆ. ಒಂದು ಮಗ್ಗಿಲ್ಲ, ಫುಲ್ಲು ಅರಳ್ಕೊಂಡಿದೆ ನೋಡಿ, ಇಷ್ಟು ಹೂವು ಅರಳ್ಕೊಂಡಿದೆ. ನೆಕ್ಸ್ಟು ನಾನು ಮಲ್ಲಿಗೆ ಗಿಡ ಇತ್ತು ಅಂತ ಹೇಳಿದ್ನಲ್ಲ, 3 ಮಲ್ಲಿಗೆ, ದುಂಡು ಮಲ್ಲಿಗೆ. ಇದು ಸಿಂಗಲ್ ಪೆಟಲ್ಲು ಒಂದು, ಇನ್ನು 2 ಗೊತ್ತಿಲ್ಲ, ಹೂ ಬಿಟ್ಟಿಲ್ಲ. ಇದು ಎಲೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಎಲ್ಲನೂ ಹಾಕೋಣ ಅಂತ ತೊಗೊಂಬಂದಿದ್ದೀನಿ. ಇದು 2 ಪಾಟು ಖಾಲಿ ಇದೆ, 2ಕ್ಕೂ ಹಾಕೋಣ ಅಂತ ತಂದೆ. ಒಂದಕ್ಕೆ 2 ಹಾಕ್ತೀನಿ, ಒಂದಕ್ಕೆ 1 ಹಾಕೋಣ ಅಂತ ನೋಡೋಣ. ಇವಾಗ ಆದರೆ ಹಾಕ್ತೀನಿ. ಮಳೆ ಬರದೇ ಇದ್ದರೆ, ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಇದು ಮಂಗಳೂರು ಮಲ್ಲಿಗೆ, ಇದು ಬೇಗ ಹರಳಲ್ಲ ನೋಡಿ, ಗಾಳಿ ಬೀಸಿದ್ರೂ ಹಾಗೇ ಇದೆ. ಇದನ್ನು ಫುಲ್ಲು ಕಟ್ ಮಾಡಿಬಿಟ್ಟಿದ್ದೆ ನಾನು. ಚಿಗುರಿ ಇಷ್ಟು ಬಿಟ್ಟಿರೋದು, ಇದು 3ನೇ ಸಲ ಬಿಡ್ತಾ ಇರೋದು. ಈಗ ಮಳೆ ಬಂದ ಮೇಲೆ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಾಗಿದೆ. ನಾವು ಎಷ್ಟೇ ನೀರು ಹಾಕಿದ್ರೂ, ಎಷ್ಟೇ ಗೊಬ್ಬರ ಹಾಕಿದ್ರೂ, ನಾವು ಮಳೆ ನೀರು ಬಂದಷ್ಟು ಖುಷಿ ಗಿಡಗಳಿಗೆ ಯಾವುದೂ ಇಲ್ಲ ಬಿಡಿ. ಆ ಥರ ಖುಷಿ ಆಗುತ್ತೆ ಅವಕ್ಕೆ, ಅವು ಚೆನ್ನಾಗಿ ಬರ್ತವೆ ಆವಾಗ. ಟೋಟಲಾಗಿ ನನಗೆ ಇಷ್ಟು ಹೂ ಸಿಕ್ತು. ಮಾವಿನ ಗಿಡ ಹೂ ಬಿಟ್ಟಿತ್ತು ನೋಡಿ. ನಾನು 1-2 ದಿನ ಇರಲಿಲ್ಲ, ಫುಲ್ಲು ಹೂವೇ ಒಣಗೋಗ್ಬಿಟ್ಟಿದೆ ಬಿಸಿಲಿಗೆ. ಅಂದರೆ ತುಂಬ ಬಿಸಿಲಿತ್ತು ಕೂಡ. ಆಮೇಲೆ ಇದು ಒಂದು ವೈಟ್ ಗಣಗಿಲೆ ಗಿಡದಲ್ಲಿ ನೀರು ನಿಂತ್ಕೊಳ್ತಾ ಇದೆ. ಇದನ್ನು ಕೂಡ ಇವಾಗ ಸರಿ ಮಾಡಬೇಕು. ಅದೊಂದು 2ರಲ್ಲೂ ಮಧ್ಯ ಒಂದೊಂದು ಸಲ ನೀರು ನಿಂತ್ಕೊಂಡ್ಬಿಡತ್ತೆ. ಅದನ್ನು ನೋಡಿ ನಾವು ಸರಿ ಮಾಡ್ಕೋಬೇಕು. ಇಲ್ಲ ಅಂದರೆ ಗಿಡ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೋಸ್ ನೋಡಿ, ಚಿಗುರಿ ಹೂ ಬಿಟ್ಟಿದೆ. ಅದೆಲ್ಲ ಫುಲ್ಲು ಇದು ಮಾಡಿಬಿಟ್ಟಿದ್ದೆ. ಇದು ಯೆಲ್ಲೋ ಕಲರ್ ಬಿಟ್ಟಿದೆ. ಮತ್ತು ಇದು ಬಿಟ್ಟು ಒಣಗೋಗಿದೆ. ಇದನ್ನು ತುದಿನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಕಟ್ ಮಾಡಿಬಿಟ್ಟು ತೆಗೆದ್ರೆ ಬೇರೆ ಚಿಗುರು ಬರೋಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಒಂದು ಮಗ್ಗು ಬಿಟ್ಟಿದೆ. ಇಲ್ಲಿ 2 ಮರೂನು ಒಂಥರ ರೆಡ್ ಥರ ಇದೆ. ಇದು ತುಂಬ ಚೆನ್ನಾಗಿದೆ ಕಲರ್ ಅಂತೂ. ಇದೊಂದು ಬಿಟ್ಟಿದೆ. ಇಷ್ಟು ಬಿಟ್ಟಿದೆ, ಚಿಗುರ್ತಾ ಇದೆ ರೋಸ್ ಗಿಡ. ಸಿಕ್ಕೆಚರ್ ತಂದಿದ್ದೀನಿ, ಕಟ್ ಮಾಡಬೇಕು. ಈ ನಿಂಬೆಹಣ್ಣು ದಪ್ಪ ಆಗೋಷ್ಟರಲ್ಲಿ ಮಳೆಗಾಲನೇ ಬಂದುಬಿಡತ್ತೆ ನೋಡಿ. ಇಷ್ಟು ದಪ್ಪ ಇದೆ. ಸುಮಾರು ಬಿಡ್ತು ಲಾಸ್ಟ್ ಟೈಮು. ಈ ಸಲ ಅಂತೂ ನನಗೆ ನಿಂಬೆಹಣ್ಣೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅದರಿಂದ ಈಗ ಮಲ್ಲಿಗೆ ಗಿಡ ಹಾಕ್ತೀನಿ ಫಸ್ಟು, ನೋಡೋಣ ಆಮೇಲೆ ಏನೇನು ಕೆಲಸ ಮಾಡ್ತೀನಿ ಅಂತ. ಅಷ್ಟರಲ್ಲಿ ಮಳೆ ಬಂದುಬಿಟ್ರೆ ಹೊರಟ್ಬಿಡ್ತೀನಿ. ಆಮೇಲೆ ಕತ್ಲು ಆಯಿತು, ಕತ್ಲೇನೂ ಆಗಿಬಿಟ್ಟಿದೆ. ನಿನ್ನೆ ಅಂತೂ ನಮಗೆ ತುಂಬ ಮಳೆ ಬಂತು, ಸೈಲೆಂಟಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಎಷ್ಟು ಜೋರಾಗಿ ಬಂತು ಅಂದರೆ ಸಿಡ್ಲು ಗುಡುಗು ಅದೇನೂ ಬಂದಿಲ್ಲ, ಸೈಲೆಂಟಾಗಿ ಮಳೆ ಬಂತು. ತುಂಬ ಚೆನ್ನಾಗಿ ಬಂತು ಮಳೆ. ಇವತ್ತೇನು ಗಿಡಗಳಿಗೇನು ನೀರು ಹಾಕಲ್ಲ, ಆದರೂ ಇದು
ಫುಲ್ಲು ಬಾಡ್ಕೊಂಡಂಗಿದೆ, ಬಿಸಿಲಿತ್ತಲ್ಲ ಅದಕ್ಕೆ ಅನಿಸುತ್ತೆ. ನೋಡೋಣ ಆಮೇಲೆ ಏನಾಗುತ್ತೆ ಇದು ಅಂತ ಗೊತ್ತಿಲ್ಲ. ಯಾಕೋ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದೆ ಅಂತ ಅನಿಸ್ತಾ ಇದೆ ಗಿಡ ನೋಡಿ. ಇದಕ್ಕೆಲ್ಲ ನೀರು ಬೀಳಲ್ಲ, ಯಾಕೆಂದರೆ ಇದು ಹಂಚು ಕೆಳಗಡೆ ಇಟ್ಟಿದ್ದೀನಲ್ಲ ಅದಕ್ಕೆ. ಇದು ಒಂದು 6-7 ಪಾಟ್ಗೆ ಮತ್ತು ಇದು ಸೇವಂತಿಗೆ ಗಿಡಕ್ಕೆ ನಾನು ಮಳೆ ನೀರು ಸಿಗಲ್ಲ. ಇದಕ್ಕೆ ಎರ್ಚಿಲ್ ಹೊಡೆದ್ರೆ ಬರುತ್ತೆ, ಆದರೂ ಇದು ತೇವ ಇದೆ. ನೋಡೋಣ. ಇದು ಈ ಪಾಟು ಮತ್ತು ಈ ಪಾಟು 2 ಖಾಲಿ ಇತ್ತು. ಸೇವಂತಿಗೆ ಗಿಡ ಅವತ್ತು ಎಲ್ಲ ಕ್ಲೀನ್ ಮಾಡಿದಾಗ ಅಲ್ಲಿರೋದನ್ನು ತೊಗೊಂಡು ಬಂದು ಇಲ್ಲಿ ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ಬಂದಿದೆ. ಒಂದು ಸೇವಂತಿಗೆ ಹೂ ಇದೆ ಪಿಂಕ್, ಇದು ಅವಾಗವಾಗ ಒಂದೊಂದು ಬಿಡ್ತಾ ಇರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.